ಅಂತಾರೆ ನೋಡ್ಬಿಟ್ಟು ಗೋಲ್ಡೇ ಬರ್ತಿತ್ತು, ಸುಮ್ಮನೆ ವೇಸ್ಟ್. ಗಟ್ಟಿ ಆಗಲ್ಲ ಅನ್ನೋ ಕಾರಣದಿಂದ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ. ಸ್ಕಿನ್ನು ನೀವೇ ಹೇಳ್ಬೇಕು ಹೇಗಾಗಿದೆ ಅಂತ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನನ್ನ ಹತ್ರ ಇರುವ ಜ್ಯುವೆಲರೀಸ್ ಆಗಲಿ, ಬ್ಯಾಂಗಲ್ಸ್ ಆಗಲಿ, ಮೇಕಪ್ ಸೆಟ್ ಆಗಲಿ ಯಾವುದ್ಯಾವ್ದನ್ನ ಯೂಸ್ ಮಾಡ್ತೀನಿ, ಹಾಗೆ ಹೇಗೆ ಮೇಂಟೈನ್ ಮಾಡ್ತೀನಿ, ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ಜೋಪಾನ ಮಾಡೋಕ್ಕೆ ಏನ ಹಾಕಿಡಬೇಕು, ಹಾಗೆ ಎಷ್ಟು ಕೊಟ್ಟು ತಗೊಂಡೆ. ಎಲ್ಲರೂ ಅಂತಾರೆ ನೋಡ್ಬಿಟ್ಟು ಗೋಲ್ಡೇ ಬರ್ತಿತ್ತು, ಸುಮ್ಮನೆ ವೇಸ್ಟ್ ಅಂತ. ಬಟ್ ನನ್ನ ಗೋಲ್ಡ್ಗಿಂತ ಇದೇ ನನಗೆ ಜಾಸ್ತಿ ಇಷ್ಟ. ಎಲ್ಲದಕ್ಕೂ ಮ್ಯಾಚಿಂಗ್ ಮಾಡಬಹುದು ಅಂತ. ಇಂಟ್ರೆಸ್ಟ್ ಜಾಸ್ತಿ, ಮೇಕಪ್ ಆಗಲ್ಲ. ಇಷ್ಟು ಬ್ರಷಸ್ ಇದೆ.
ಇಷ್ಟು ಬ್ರಷ್ಗಳಿವೆ. ನಾನು ನೆಕ್ಸ್ಟ್ ಮೇಕಪ್ ವಿಡಿಯೋದಲ್ಲಿ ಇದನ್ನ ಯೂಸ್ ಮಾಡಿ ತೋರಿಸ್ತೀನಿ. ಅದು ಬಿಟ್ರೆ ಬ್ರೌನ್ ಕಲರು ಐಬ್ರೋಸ್ ಹಾಕೋ ಪೆನ್ಸಿಲ್ ಇದೆ, ಕಾಜಲ್ ಇದೆ ಹಿಮಾಲಯ ಅವ್ರದ್ದು. ಇದು ಏನಂತಾರೆ ಮಸ್ಕರ ಮರ್ತೋಗಿತ್ತು. ಅದು ಬಿಟ್ರೆ ಇದು ಯೂಸ್ ಮಾಡಿಲ್ಲ, ಫಂಕ್ಷನ್ಸ್ ಇದ್ರೆ ಯೂಸ್ ಮಾಡೋದಕ್ಕೆ. ನೆಕ್ಸ್ಟ್ ಇದರಲ್ಲಿ ಫುಲ್ಲು ಟಿಕ್ ಟಾಕ್ ಪಿನ್ಸು, ಹಾಗೆ ಇದೆಲ್ಲ ಟಿಶ್ಯೂಸು, ಸ್ವಲ್ಪ ಸಣ್ಣ ರಿಬ್ಬರ್ ಬ್ಯಾಂಡ್ಸ್ ಆಗಿರಬಹುದು, ಮಾಮೂಲಿ ಸೇಫ್ಟಿ ಪಿನ್ಸ್ ಆಗಿರಬಹುದು, ಸುಜಾತ ಪಿನ್ನು ಆ ಥರ ಹಾಕಿ ಇಟ್ಟಿದ್ದೀನಿ. ಎಲ್ಲಾರ ತಗೊಂಡು ಹೋಗೋದಕ್ಕೂ ಚೆನ್ನಾಗಿದೆ, ಈ ಥರ ಇಟ್ಕೊಂಡಿದ್ದೀನಿ. ಸ್ಟ್ರೈಟ್ನರು ಇದನ್ನ ನಾನು ತಗೊಂಡು ಹತ್ತತ್ರ 1 ವರ್ಷ ಆಯಿತು. 800 ರೂಪಾಯಿ ಏನೋ ಕೊಟ್ಟಿದ್ದು. ಚೆನ್ನಾಗಿದೆ. ಫ್ಲಿಪ್ಕಾರ್ಟ್ ಅಲ್ಲೇ ಆರ್ಡರ್ ಮಾಡಿದ್ದು ಅನ್ಸುತ್ತೆ, ಅದು ಮತ್ತೊಬ್ಬರು ಇದೆ. ಜಸ್ಟ್ ಒಂದೇ ಇದೆ, ಇನ್ನೂ ಕ್ಲೀನು ಮಾಡಿಲ್ಲ ನಾನು. ಬ್ಲೆಂಡರ್. ಅದು ಬಿಟ್ಟರೆ ಲಿಪ್ಸ್ಟಿಕ್ ನೋಡೋಣ. ಲಿಪ್ಸ್ಟಿಕ್ ಅಂದರೆ ಜಾಸ್ತಿ ಇಲ್ಲ, ಇಷ್ಟೇ ಇರೋದು. ಇದು ಒಂದು ಡಜನ್ ಫುಲ್ ಬರುತ್ತಲ್ವಾ, ಅದನ್ನ ಅವಾಗ ತಗೊಂಡಿದ್ದು. ಅಂದರೆ ಇವಾಗ ಈ ಜಸ್ಟ್ ವಿಡಿಯೋಗೋಸ್ಕರ ಹಾಕಿ ರಿಮೂವ್ ಮಾಡೋದಕ್ಕೆ ಇದು ಬೆಸ್ಟ್ ಅಂತಲೇ ಹೇಳ್ಬಹುದು. ಲ್ಯಾಕ್ಮಿ ಅವ್ರದ್ದು ಇದೆಲ್ಲ. ಅದು ಬಿಟ್ರೆ ಇದು ನನಗೆ ಎಂಗೇಜ್ಮೆಂಟಲ್ಲಿ ನಮ್ಮ ಹಸ್ಬೆಂಡ್ ಕೊಡಿಸಿದ್ದು, ಖಾಲಿ ಆಗಿದೆ, ನೆನಪಿಗೋಸ್ಕರ ಅಂತ ಇಟ್ಟಿದ್ದೀನಿ. ರೆಡ್ ಕಲರು, ಇದು ರೆಡ್ ಕಲರ್ ಒಂದಿದೆ. ಅಂದರೆ ಇದು ಎಲ್ಗಾರ ಹೋಗ್ಬೇಕಾದ್ರೆ ಯೂಸ್ ಮಾಡೋ ಅಂಥದ್ದು, ಜಾಸ್ತಿ ಟೈಮ್ ಬೇಕು ಅಂತ ಅಂದರೆ. ಅದು ಬ್ಯೂಟಿ ಅವ್ರದ್ದು ಮೆರೂನ್ ಕಲರ್ ಇದೆ. ನೆಕ್ಸ್ಟ್ ಲಿಕ್ವಿಡ್, ಇದು ಆರೆಂಜ್ ಥರ ಇದೆ, ಪಿಂಕ್ ಆರೆಂಜ್ ಆ ಥರ ಇದೆ. ಚೆನ್ನಾಗಿದೆ. ಯಾಕೆ ಇಷ್ಟ ಆಗೋ ಲಿಪ್ಸ್ಟಿಕ್ ಅಂತಲ್ವಾ, ಸೊ ಅದನ್ನೆಲ್ಲ ಈ ರೀತಿ ಹಾಕಿ ಇಟ್ಕೊಂಡಿದ್ದೀನಿ. ಗಂಟಾಕ್ತಾರಲ್ವ ಕೂದಲನ್ನ, ಅದಕ್ಕೆ ಇದು ಕಲ್ಲು, ಸುಣ್ಣದ ಕಲ್ಲು ಬರುತ್ತಲ್ವ, ಆ ಥರ ಕಲ್ಲು. ಇದು ಪ್ಲಾಸ್ಟಿಕ್ದು, ತುಂಬ ಚೆನ್ನಾಗಿ ಕೂರುತ್ತೆ. ಟ್ರಾವೆಲ್ ಮಾಡಬೇಕಿದ್ರೆ ಚೆನ್ನಾಗಿರುತ್ತೆ ಅದು, ಫ್ಯಾನ್ಸಿಗೆಲ್ಲ. ಅದು ಸಣ್ಣ ಬಾಕ್ಸಲ್ಲಿ ನಾನು ಚಿಕ್ಕ ಓಲೆಗಳು ಹಾಕೊಂಡಿದ್ದೀನಿ. ಚಿಕ್ಕ ಓಲೆ ಅಷ್ಟು ಇಲ್ಲ ನನ್ನ ಹತ್ರ, ಸಿಂಪಲ್ ಆಗಿ ಇಷ್ಟಿದೆ ಅಷ್ಟೇ. ಇವೆಲ್ಲ ಕೊಟ್ಟಿದೆ, ಯಾಕಂದರೆ ಜಾಸ್ತಿ ನಮ್ಮ ಮುಖ ದೊಡ್ಡದಾಗಿರೋದ್ರಿಂದ ದಪ್ಪ ಓಲೆನೇ ಚೆನ್ನಾಗಿ ಕಾಣಿಸೋದು. ಚಿಕ್ಕ ಓಲೆ ಎಲ್ಲ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಮದುವೆ ಫಂಕ್ಷನ್ಸ್ ಏನಾರ ಅಟೆಂಡ್ ಮಾಡಿದ್ರೆ, ಅಕಸ್ಮಾತ್ ನಮ್ಮದೇ ಏನಾರ ಫಂಕ್ಷನ್ಸ್ ಇದ್ದರೆ ಈ ಥರ ಹೂಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆಲ್ಲ, ರೇಷ್ಮೆ ಸ್ಯಾರಿಗೆಲ್ಲ. ಅದಕ್ಕೋಸ್ಕರ ಇದೊಂದು ಇತ್ತೀಚೆಗೆ ತಗೊಂಡೆ, 2-3 ತಿಂಗಳಾಯಿತು. ಇದು 150 ರೂಪಾಯಿ. ಸೊ ಚೆನ್ನಾಗಿದೆ, ಭಾರವಾಗಿ ಚೆನ್ನಾಗಿದೆ. ಅದು ಯಾಕಂದರೆ ಫ್ರಾಕ್ಗೆಲ್ಲ ವೇರ್ ಮಾಡೋದು, ಜಸ್ಟ್ ಈ ಥರ ಕೂತು ಬಿಟ್ಟಿರ್ತೀವಲ್ವ, ಜಸ್ಟ್ ಈ ಥರ ಹಾಕೋದು ಅಷ್ಟೇ ಹಿಂದೆ. ಇದು ಫ್ರಿಲ್ ಥರ ಚೆನ್ನಾಗಿದೆ, ಫ್ರಾಕ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದು ಮಣಿ ಎಲ್ಲ ಹಾಳಾಗಬಾರ್ದು, ವೈಟ್ ಅಲ್ವಾ, ಕೊಳೆ ಆಗಿಬಿಡುತ್ತೆ ಬೇಗ ಅಂದ್ಬಿಟ್ಟು ಈ ಥರ ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದ್ದಿದ್ದು ನಾನು ಐಪ್ಯಾಡಸ್ ಬಾರ್ಬಿದ್ ಅಂತ, ಇದೆಲ್ಲ ಹಾಳಾಗ್ಬಿಟ್ಟಿದೆ, ಅದಕ್ಕೆ ಹೊಸ ತಗೊಂಡಿರೋದು. ಇದು ಮ್ಯಾಟ್ ಫಿನಿಶಿಂಗ್ ಥರ, ಅದು ಸ್ವಲ್ಪ ಲಿಕ್ವಿಡ್ ಥರ ಇದೆ. ಈ ಕವರಲ್ಲಿ ನಾನು ಇದನ್ನು ಕ್ಲೀನು ಮಾಡಿಲ್ಲ. ಈ ಕವರಲ್ಲಿ ಏನಿದೆ, 2 ರಬ್ಬರ್ ಬ್ಯಾಂಡ್ ಇದೆ. ಇದು ಮೇಕಪ್ ಮಾಡಬೇಕಂತ ಅಂದರೆ, ಅಕಸ್ಮಾತ್ ಫ್ರಾಕ್ಗೆ ಕೂದಲು ಒಣಗಬೇಕಂತ ಅಂದರೆ ಹಾಕೊಳ್ಳೋದು. ಇದೊಂದಿದೆ, ಇದು ಹೊಸದು, ಇದರಲ್ಲಿ ತಗೊಂಡಿತ್ತು. ಅದೇ ಫಿಶ್ ಹಂಡರ್ ಫಿಶ್ ಇದಕ್ಕೆ ನೋಡೋಕೆ ಹೋಗಿದ್ವಲ್ಲ, ಅಲ್ಲಿ ತಗೊಂಡಿದ್ದು. ಇದು 100 ರೂಪೀಸ್, ಇದು 70, ಇದು 100. ಇವಾಗಂತೂ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ. ಕೈಗಾರು ಹಾಕೋಬಹುದು, ಇಲ್ಲ ಅಂದರೆ ಕೂದಲುಗಾರು ಹಾಕೋಬಹುದು. ಚೆನ್ನಾಗಿದೆ, ಸ್ಮೂತ್ ಆಗಿ ಅಂತ ಅಂದ್ಬಿಟ್ಟು ಫುಲ್ ಕಲರ್ಸ್ ತಗೊಂಡಿದ್ದೀನಿ. ಎಲ್ಲ ಕಲರ್ಸು ಇದೆ, ಚೆನ್ನಾಗಿದೆ ಸ್ಮೂತ್ ಆಗಿ. ಅದೇ ಕಣ್ಣು ಆ ಥರ ಬಾಕ್ಸ್ ಬರುತ್ತಲ್ವ, ಫ್ರೂಟ್ಸ್ ಎಲ್ಲ ತಗೊಂಡಿದ್ದು ವೇಸ್ಟ್ ಮಾಡಬೇಡಿ, ಯಾಕಂದರೆ ಇದಕ್ಕೆ ಇದೇ ಕಂಫರ್ಟ್ ಅಂತ ಹೇಳ್ಬೋದು. ಈ ಥರ ಬಾಕ್ಸ್ ಎಲ್ಲ ಚೆನ್ನಾಗಿರೋದಿಲ್ಲ, ಅದಕ್ಕೆ ಈ ಥರ ಹಾಕಿ ಇಟ್ಕೊಂಡಿದ್ದೀನಿ. ಟ್ರಾವೆಲ್ ಮಾಡಬೇಕಂತ ಅಂದರೆ ಈ ಜ್ಯುವೆಲರಿ ಇರುತ್ತೆ, ಇದು ತೋರಿಸ್ತೀನಿ. ಅದೆಲ್ಲ ಇನ್ನೊಂದು ಕಂಡ್ಕೊಳ್ಳುತ್ತೆ, ಹಾಗೆ ತಗೊಂಡೋಗಿ ತಗೊಂಡು ಬಂದು ಮಾಡೋಕ್ಕಾಗಲ್ಲ, ಹಿಂಸೆ ಆಗುತ್ತೆ. ಸಪ್ರೇಟ್ ಬಾಕ್ಸೇ ತಗೊಂಡು ಹೋಗ್ಬೇಕು. ಅದ್ರ ಬದಲು ಈ ಥರ ಸ್ಮೂತ್ ಆಗಿರೋ ಬಟ್ಟೆದು
ಇದ್ರೊಳಗಡೆ ಹಾಕೊಂಡೋದ್ರೆ ಇದು ತುಂಬ ಜಾಸ್ತಿ ಇಡ್ಸತ್ತೆ. ಇದ್ರೊಳಗಡೆ ಹಾಕೊಂಡೋದ್ರೆ ಸೇಫ್ಟಿಯಾಗಿ ಚೆನ್ನಾಗಿರತ್ತೆ, ಏನೂ ಹಾಳಾಗಲ್ಲ ಅಂತ. ಇದೊಂದು ಚಿಕ್ಕ ಪರ್ಸ್ ಇದೆ. ಇದರಲ್ಲಿ ನಾನು ಅಷ್ಟು ಜಾಸ್ತಿ ಕ್ಲಿಪ್ಸ್ಗಳನ್ನ ಇಟ್ಕೊಂಡಿಲ್ಲ, ಡಿಫ್ರೆಂಟ್ ಆಗಿರೋ ಕ್ಲಿಪ್ಸ್ಗಳನ್ನ ಮಾತ್ರ ಇಟ್ಕೊಂಡಿದ್ದೀನಿ. ಯಾವುದು ಅಂದರೆ ಇದು ನನಗೆ ಜಾನು ತಂದ್ಕೊಟ್ಟಿದ್ದು, ಫುಲ್ ಸ್ಟೋನ್ ಇದೆ. ನಾನು ಕೂದಲಿಗೆ ಇಡ್ಸಲ್ಲ, ಆದರೂ ಇಟ್ಕೊಂಡಿದ್ದೀನಿ. 30 ರೂಪಾಯಿ ಕೊಟ್ಟು ತಗೊಂಡಿದ್ದೆ, ಮಂದಕ್ಕಿದೆ ಅಂದ್ಬಿಟ್ಟು ಜಯನಗರಲ್ಲಿ. ಇದೊಂದಿದೆ, ಆದರೆ ಇದು ಗಂಟು ಹಾಕೋದು ನಿಮ್ಗೆ ಗೊತ್ತೇ ಇದೆ ಅದು. ಹಾಗೆ ಇದು ಅದೇ ಹಂಡರ್ ಫಿಶ್ ಹೋಗಿದ್ವಾಗ ಅಲ್ಲಿ ತಗೊಂಡಿದ್ದು. ಈ ಥರ ಗಂಟು ಹಾಕ್ದಂಗೂ ಇರಬೇಕು, ಹಾಗೆ ಫ್ಲವರ್ ಥರನೂ ಇರಬೇಕು. ಹಿಂಗೆ ಒಳಗಡೆ ಕೂದಲು ಹಾಕ್ಬಿಟ್ಟು ಹಿಂಗೆ ಹಾಕ್ಬಿಟ್ರೆ ಪೊನಿಟೈಲ್ ಥರ ನೀಟಾಗಿ ಕೂರುತ್ತೆ. ಈ ಥರ ಕ್ಲಿಪ್ಸ್ಗಳಿದೆ, ಈ ಕ್ಲಿಪ್ಪು ಹಾಗೆ ಈ ಕ್ಲಿಪ್ಪು, ಚಿಕ್ಕ ಕ್ಲಿಪ್ಪು. ಇಷ್ಟಲ್ಲಿ ಇದು ಸಣ್ಣ ಸಣ್ಣ ಕ್ಲಿಪ್ಸ್ ಇದೆ, ಅದೇ ಇಲ್ಲೆಲ್ಲ ಎಂಡ್ಬಿಟ್ಟು ಸಣ್ಣ ಸಣ್ಣ ಡಿಸೈನಾಗಿ ಹಾಕ್ತಾರಲ್ಲ ಆ ಥರ. ಇದು ಪ್ಯಾಕು 49 ರೂಪಾಯಿ. ಕಲರ್ ಇದೆ, ಫ್ಯಾನ್ಸಿ ಹಾಕಿದಾಗ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಇದೊಂದು ಪ್ಯಾಕ್ ತಗೊಂಡಿದ್ದು. ಸ್ಪ್ರಿಂಗ್ ಏರ್ ಬ್ಯಾಂಡ್. ನಂತರ ಇದು ಚೆನ್ನಾಗಿದೆ ಅಲ್ವಾ, ಈ ಥರ ಹಾಕೊಳ್ಳೋದಕ್ಕೆ ಅದನ್ನು ತಗೊಂಡಿದ್ದು. ಈ ಥರ ಏರ್ ಬ್ಯಾಂಡ್ ಇದೆ. ಇದು ನಾವು 9th PU ಓದಬೇಕಿದ್ರೆ ಫ್ರೆಂಡ್ ನಾನು ಒಂದೇ ಥರ ತಗೊಂಡಿದ್ವಿ, ಅವಳಿಗೆ ಕೊಡ್ತಿದ್ದೆ ನಾನೇ. ನಾನು ಹೊಸದಂಗೆ ಇಟ್ಟಿದ್ದೀನಿ, ಅವಳು ಹಾಳೆ ಮಾಡಿಬಿಡ್ತೇನೆ. ಈ ಥರ ಕಲರ್ ಎಲ್ಲದಕ್ಕೂ ಮ್ಯಾಚ್ ಆಗುವ ಕಲರ್ ಥರ ಇದೆ. ಚಿಕ್ಕದು ಡೈಲಿ ಯೂಸ್ ಮಾಡೋದಕ್ಕೆ ರಬ್ಬರ್ಗಳು. ನಂತರ ಇದು ಇಲ್ಲಿ ಮುಂದೆ ಎಣಿತಾರಲ್ವಾ, ಬೇರೆಯವ್ರು ಹಾಕೊಡ್ಬಾರ್ದು ಅಂತ ಅಂದ್ಬಿಟ್ಟು ಜಸ್ಟ್ ಕ್ಲಿಪ್ ಬಂದಿದೆ. ಒಳಗಡೆ ಕೂದಲನ್ನ ಹ್ಯಾಂಗ್ ಮಾಡೋದು 2 ಕಡೆ ಸೈಡಲ್ಲೂ. 40 ರೂಪಾಯಿ ಏನು. ಇದನ್ನೆಲ್ಲ ಈ ಥರ ಡಬ್ಬಕ್ಕೆ ಹಾಕಿಟ್ಕೊಂಡಿದ್ದೀನಿ. ಏರ್ ಬ್ಯಾಂಡ್ಸ್ ಎಲ್ಲ ಹಾಳಾಗಬಾರ್ದು, ನಮ್ಮ ಕೈಗೆ ಬೇಗ ಸಿಗಬೇಕು. ಬೇರೆ ಬೇರೆ ಹಾಕಿದ್ರೆ ಅದೆಲ್ಲಿ ಇದೆಲ್ಲಿ ಅಂತ ಹುಡ್ಕಾಡ್ಬೇಕಾಗತ್ತೆ. ಈ ಥರ ಡಬ್ಬ ಆದರೆ ಹುಡ್ಕಾಡೋ ಅವಶ್ಯಕತೆ ಇರಲ್ಲ, ಸಡನ್ನಾಗಿ ಡಬ್ಬ ಎತ್ಕೊಂಡು ನೋಡಬಹುದು. ಅದೇ ಈ ಡಬ್ಬದಲ್ಲಿ ಏನಿಟ್ಟಿದ್ದೀನಿ ಅಂದರೆ ಇದು ಗಂಟು ಹಾಕೋದಕ್ಕೆ ಫುಲ್ಲು ಚೆನ್ನಾಗಿದೆ ಅಂದ್ಬಿಟ್ಟು ನನ್ನ ಮದುವೆಯಲ್ಲಿ ತಗೊಂಡಿದ್ದು. ಈ ಥರ ಇದೆ, ಹಿಂದೆ ಗಂಟು ಹಾಕಿದ್ರೆ ಚೆನ್ನಾಗಿ ಕೊಡುತ್ತೆ. ರಿಸೆಪ್ಷನ್ಗೆಲ್ಲ ಫ್ಯಾನ್ಸಿ ಡ್ರೆಸ್ಗೆ ಚೆನ್ನಾಗಿ ಕಾಣಿಸುತ್ತೆ, ರೇಷ್ಮೆ ಸ್ಯಾರಿಗೆಲ್ಲ ಚೆನ್ನಾಗಿ ಕಾಣಿಸಲ್ಲ, ಗೌನ್ ಎಲ್ಲ ಹಾಕ್ತೀವಲ್ಲ ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇದು ಗಂಟು ಹಾಕೋದಿದು ನಾನು 8th ತಗೊಂಡಿದ್ದು. ಇದನ್ನು ತುಂಬ ವರ್ಷ ಆಯಿತು. ಮಲ್ಲಿಗೆ ಹೂವು, ಇದು ನನ್ನ ಮದುವೆ. ಇದು ಚೌಲಿ ಹಾಕ್ದಾಗ ಯೂಸ್ ಮಾಡ್ತೀವಲ್ವಾ ಅದು. ಫುಲ್ ಜೋಪಾನ ಮಾಡಿದ್ದೀನಿ ನನಗೆ ಬರುವ ರೀತಿಯಲ್ಲಿ. ನೋಡಿ, ನೇರ್ ಪಾಲಿಶ್ ಫ್ರಿಜ್ಜಲ್ಲೇ ಇಟ್ಟಿದ್ದೆ ಗಟ್ಟಿ ಆಗಬಾರ್ದು ಅಂತ. 13 ಕಲರ್ ಇದೆ, ಗ್ಲಿಟರ್ ಎಲ್ಲ ಇದೆ ಅಲ್ವಾ, ಸೊ ನೇಲ್ ಆರ್ಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬಹುದು. ಸೊ ಪಾರ್ಟ್ 1 ವಿಡಿಯೋದಲ್ಲಿ ಇಷ್ಟು ನೋಡ್ತೀರಾ. ಪಾರ್ಟ್ 2 ವಿಡಿಯೋದಲ್ಲಿ ನೀವು ಜ್ಯುವೆಲರಿ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರಬಹುದು, ಅದನ್ನು ನೋಡ್ತೀರಾ. ತುಂಬ ಲೆಂತಿ ಆಗುತ್ತೆ ಅಂತ. ಸೊ ಮುಂದಿನ ವಿಡಿಯೋನ ನೋಡಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.